ಇನ್ನು ಈ ಎಲ್ಲ ಬೆಳವಣಿಗೆಗಳ ನಡುವೆ ಇದೀಗ ನಾಳೆ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಅವರು ಭಾರತಕ್ಕೆ ಬರ್ತಾ ಇದ್ದಾರೆ. ಇದರ ಜೊತೆಗೆ ಇದೀಗ ರಷ್ಯಾದ ಕೊಡುಗೆ ಭಾರತಕ್ಕೆ ಅಪಾರವಾಗಿದೆ. ಅದರಲ್ಲೂ ಪ್ರಮುಖವಾಗಿ S-400 ಅನ್ನು ನಾವು ಮರೆಯುವಂತೆ ಇಲ್ಲ. ಯಾಕಂದರೆ ಶತ್ರುಗಳನ್ನು ಹುಡುಕಿ ಹೆಡೆಮರೆ ಕಟ್ಟಿರ್ತಕ್ಕಂತಹ ಸಾಮರ್ಥ್ಯ S-400 ಹೊಂದಿದೆ. ಹಾಗಾಗಿ ಭಾರತದ ಸುದರ್ಶನ ಚಕ್ರ ಅಂತಕ್ಕಂತಹ ಬಿರುದನ್ನು S-400 ಕೊಟ್ಟಿದ್ದೀವಿ. ಆದರೆ ಇದು ಹುಲಿ S-400. ಈಗ ಹೆಬ್ಬುಲಿ ಬರ್ತಾ ಇದೆ ಯಾವುದು S-500. ಹಾಗಾಗಿ S-400 ಶಕ್ತಿ ಸಾಮರ್ಥ್ಯ ಈಗಾಗಲೇ ಗೊತ್ತಾಗಿದೆ. ಜೊತೆಗೆ S-500 ಅಕಸ್ಮಾತ್ ನಮ್ಮ ರಕ್ಷಣಾ ಬಲಕ್ಕೆ ಬಂದರೆ ಭಾರತದ ಬತ್ತಳಕ್ಕೆ ಮತ್ತಷ್ಟು ಬಲಾಢ್ಯವಾಗುತ್ತೆ. ಹಾಗಾದರೆ S-400ಗೂ ಮತ್ತು 500ಗೂ ಯಾವೆಲ್ಲ ತಂತ್ರಜ್ಞಾನವನ್ನು ಹೊಂದಿದೆ, ಎಷ್ಟು ಕೆಪಾಸಿಟಿಯನ್ನು ಹೊಂದಿದೆ ನಾವು ನೋಡ್ತಾ ಹೋಗೋಣ. S-400 ಇದು 400 ಕಿಲೋಮೀಟರ್ ದೂರದ ಟಾರ್ಗೆಟನ್ನು ಈಸಿಯಾಗಿ ಧ್ವಂಸ ಮಾಡ್ತಕ್ಕಂತಹ ಸಾಮರ್ಥ್ಯವನ್ನು S-400 ಹೊಂದಿದೆ. S-500 ಅಂತ ಬಂದಾಗ 600 ಕಿಲೋಮೀಟರ್ ದೂರದ ಟಾರ್ಗೆಟ್ ಶಕ್ತಿ, ಒಂದು ವಿರೋಧ ರಾಷ್ಟ್ರದಲ್ಲಿರ್ತಕ್ಕಂತಹ ವಿಮಾನಗಳನ್ನು ಈಸಿಯಾಗಿ ಟಾರ್ಗೆಟ್ ಮಾಡಿ ಧ್ವಂಸ ಮಾಡ್ತಕ್ಕಂತಹ ಸಾಮರ್ಥ್ಯ S-500 ಹೊಂದಿದೆ. ಇನ್ನು S-400 ಏಕಕಾಲಕ್ಕೆ 72 ವೈರಿ ಮಿಸೈಲ್ಗಳನ್ನು ನಾಶ ಮಾಡ್ತಕ್ಕಂತಹ ಸಾಮರ್ಥ್ಯವನ್ನು ಹೊಂದಿದೆ S-400. ಇನ್ನು S-500 ಅಂತ ಬಂದಾಗ 72 ಮಿಸೈಲ್ ಜೊತೆಗೆ 10 ಖಂಡಾಂತರ ಕ್ಷಿಪಣಿಗಳನ್ನು ಉಡೀಸ್ ಮಾಡ್ತಕ್ಕಂತಹ ಸಾಮರ್ಥ್ಯ S-500 ಇದೆ. ಇನ್ನು S-400 ವೈರಿ ರಾಷ್ಟ್ರಗಳ ಮಿಸೈಲನ್ನು ಪತ್ತೆ ಮಾಡಿ ನಾಶಪಡಿಸುತ್ತೆ. ಇನ್ನು S-500 ಕ್ರೂಸ್ ಮಿಸೈಲ್ ಉಪಗ್ರಹಗಳನ್ನು ಸಂಪೂರ್ಣವಾಗಿ ಡೆಸ್ಟ್ರಾಯ್ ಮಾಡುತ್ತೆ. ಇನ್ನು 30 ಕಿಲೋಮೀಟರ್ ಎತ್ತರದ ಗುರಿಯನ್ನು ನಾಶ ಮಾಡ್ತಕ್ಕಂತಹ ಸಾಮರ್ಥ್ಯ S-400 ಹೊಂದಿದ್ರೆ 200 ಕಿಲೋಮೀಟರ್ ಎತ್ತರದ ಶತ್ರುಗಳನ್ನು ಹೆಡೆಮುರಿ ಕಟ್ಟುವಲ್ಲಿ ಆ ಒಂದು ಸಾಮರ್ಥ್ಯವನ್ನು S-500 ಹೊಂದಿದೆ. ಜೊತೆಗೆ ಶತ್ರುಗಳ ಸ್ಯಾಟಲೈಟ್ ನಾಶಪಡಿಸಲು S-400ಗೆ ಸಾಧ್ಯವಿಲ್ಲ. ಆದರೆ S-500 ಅಲ್ಲಿ ಅಡ್ವಾನ್ಸ್ ಟೆಕ್ನಾಲಜಿಯನ್ನು ಬಳಸಲಾಗಿದೆ. ಹಾಗಾಗಿ ಶತ್ರು ಸ್ಯಾಟಲೈಟ್ ಅತ್ಯಂತ ಸುಲಭವಾಗಿ ಈಸಿಯಾಗಿ ಟಾರ್ಗೆಟ್ ಮಾಡಿ ಅದನ್ನು ಸರ್ವನಾಶ ಮಾಡ್ತಕ್ಕಂತಹ ಸಾಮರ್ಥ್ಯ S-500 ಹೊಂದಿದೆ. ಇನ್ನು ಸೂಪರ್ಸಾನಿಕ್ ಮಿಸೈಲನ್ನು ಧ್ವಂಸ ಮಾಡ್ತಕ್ಕಂತಹ ಹಾಗೂ ಖಂಡಾಂತರ ಹೈಫರ್ ಸೂಪರ್ಸಾನಿಕ್ ಅನ್ನು ಉಡೀಸ್ ಮಾಡ್ತಕ್ಕಂತಹ ಸಾಮರ್ಥ್ಯ 2 ಕ್ಷಿಪಣಿಗಳು ಕೂಡ ಹೊಂದಿವೆ. ಜೊತೆಗೆ ಯುದ್ಧ ವಿಮಾನ, ಡ್ರೋನ್, ಬೇಹುಗಾರಿಕೆ ಮೇಲೆ ಕೂಡ ಅತ್ಯಂತ ನಿಯಂತ್ರಣ ಹೊಂದಿರತಕ್ಕಂತಹ ಮಿಸೈಲ್ ಅಂತ ಹೇಳ್ಬೋದು. ಜೊತೆಗೆ ಇನ್ನು ವಿಮಾನ, ಕ್ರೂಸ್ ಕ್ಷಿಪಣಿಗಳನ್ನು ಉರುಳಿಸುವ ಶಕ್ತಿ ಸಾಮರ್ಥ್ಯ S-400 ಹೊಂದಿದೆ. ಹಾಗಾಗಿ ಈ ಡ್ರೋನ್ ಅಂತಕ್ಕಂತಹ ಈ ಸಣ್ಣ ಪುಟ್ಟ ಈ ಟೆಕ್ನಾಲಜಿಗಳು ಇದಕ್ಕೆ ಲೆಕ್ಕವೇ ಇಲ್ಲ. ಇನ್ನು ಇದರ ಒಂದು ಸ್ಪೀಡ್ ಅಂತ ಬಂದಾಗ ಸೆಕೆಂಡ್ಗೆ S-400 4.8 ಕಿಲೋಮೀಟರ್ ವೇಗವನ್ನು ಹೊಂದಿದೆ. S-500 ಸೆಕೆಂಡ್ಗೆ 7 ಕಿಲೋಮೀಟರ್ ವೇಗವನ್ನು ಹೊಂದಿದೆ. ಹಾಗಾಗಿ ಈಗಾಗಲೇ ಭಾರತದ ರಕ್ಷಣಾ ಒಂದು ವ್ಯವಸ್ಥೆಯಲ್ಲಿ S-400 ತನ್ನದೇ ಆಗಿರತಕ್ಕಂಥ ಒಂದು ಶಕ್ತಿ ಸಾಮರ್ಥ್ಯವನ್ನು ಈಗಾಗಲೇ ಸಾಬೀತುಪಡಿಸಿದೆ. ಇನ್ನು ನಾಳೆ ಪುಟಿನ್ ಅವರು ಭಾರತಕ್ಕೆ ಬರ್ತಾ ಇದ್ದಾರೆ. ಆ ಮುಖಾಂತರವಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಆಗುತ್ತೆ. ಆದಷ್ಟು ಬೇಗ ಭಾರತದ ಬತ್ತಳಿಕೆಯಲ್ಲಿ S-500 ಬಂದು ಸೇರಲಿ ಅಂತಕ್ಕಂಥದ್ದು ನಮ್ಮೆಲ್ಲರ ಆಶಯ. ಇನ್ನು ಈ ಎಲ್ಲ ಬೆಳವಣಿಗೆಗಳ ನಡುವೆ ಇದೀಗ ನಾಳೆ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಅವರು ಭಾರತಕ್ಕೆ ಬರ್ತಾ ಇದ್ದಾರೆ. ಇದರ ಜೊತೆಗೆ ಇದೀಗ ರಷ್ಯಾದ ಕೊಡುಗೆ ಭಾರತಕ್ಕೆ ಅಪಾರವಾಗಿದೆ. ಅದರಲ್ಲೂ ಪ್ರಮುಖವಾಗಿ S-400 ಅನ್ನು ನಾವು ಮರೆಯುವಂತೆ ಇಲ್ಲ. ಯಾಕಂದರೆ ಶತ್ರುಗಳನ್ನು ಹುಡುಕಿ ಹೆಡೆಮರೆ ಕಟ್ಟಿರ್ತಕ್ಕಂತಹ ಸಾಮರ್ಥ್ಯ S-400 ಹೊಂದಿದೆ. ಹಾಗಾಗಿ ಭಾರತದ ಸುದರ್ಶನ ಚಕ್ರ ಅಂತಕ್ಕಂತಹ ಬಿರುದನ್ನು S-400 ಕೊಟ್ಟಿದ್ದೀವಿ. ಆದರೆ ಇದು ಹುಲಿ S-400. ಈಗ ಹೆಬ್ಬುಲಿ ಬರ್ತಾ ಇದೆ ಯಾವುದು S-500. ಹಾಗಾಗಿ S-400 ಶಕ್ತಿ ಸಾಮರ್ಥ್ಯ ಈಗಾಗಲೇ ಗೊತ್ತಾಗಿದೆ. ಜೊತೆಗೆ S-500 ಅಕಸ್ಮಾತ್ ನಮ್ಮ ರಕ್ಷಣಾ ಬಲಕ್ಕೆ ಬಂದರೆ ಭಾರತದ ಬತ್ತಳಕ್ಕೆ ಮತ್ತಷ್ಟು ಬಲಾಢ್ಯವಾಗುತ್ತೆ. ಹಾಗಾದರೆ S-400ಗೂ ಮತ್ತು 500ಗೂ ಯಾವೆಲ್ಲ ತಂತ್ರಜ್ಞಾನವನ್ನು ಹೊಂದಿದೆ, ಎಷ್ಟು ಕೆಪಾಸಿಟಿಯನ್ನು ಹೊಂದಿದೆ ನಾವು ನೋಡ್ತಾ ಹೋಗೋಣ. S-400 ಇದು 400 ಕಿಲೋಮೀಟರ್ ದೂರದ ಟಾರ್ಗೆಟನ್ನು ಈಸಿಯಾಗಿ ಧ್ವಂಸ ಮಾಡ್ತಕ್ಕಂತಹ ಸಾಮರ್ಥ್ಯವನ್ನು S-400 ಹೊಂದಿದೆ. S-500 ಅಂತ ಬಂದಾಗ 600 ಕಿಲೋಮೀಟರ್ ದೂರದ ಟಾರ್ಗೆಟ್ ಶಕ್ತಿ, ಒಂದು ವಿರೋಧ ರಾಷ್ಟ್ರದಲ್ಲಿರ್ತಕ್ಕಂತಹ ವಿಮಾನಗಳನ್ನು ಈಸಿಯಾಗಿ ಟಾರ್ಗೆಟ್ ಮಾಡಿ ಧ್ವಂಸ ಮಾಡ್ತಕ್ಕಂತಹ ಸಾಮರ್ಥ್ಯ S-500 ಹೊಂದಿದೆ. ಇನ್ನು S-400 ಏಕಕಾಲಕ್ಕೆ 72 ವೈರಿ ಮಿಸೈಲ್ಗಳನ್ನು ನಾಶ ಮಾಡ್ತಕ್ಕಂತಹ ಸಾಮರ್ಥ್ಯವನ್ನು ಹೊಂದಿದೆ S-400. ಇನ್ನು S-500 ಅಂತ ಬಂದಾಗ 72 ಮಿಸೈಲ್ ಜೊತೆಗೆ 10 ಖಂಡಾಂತರ ಕ್ಷಿಪಣಿಗಳನ್ನು ಉಡೀಸ್ ಮಾಡ್ತಕ್ಕಂತಹ ಸಾಮರ್ಥ್ಯ S-500 ಇದೆ. ಇನ್ನು S-400 ವೈರಿ ರಾಷ್ಟ್ರಗಳ ಮಿಸೈಲನ್ನು ಪತ್ತೆ ಮಾಡಿ ನಾಶಪಡಿಸುತ್ತೆ. ಇನ್ನು S-500 ಕ್ರೂಸ್ ಮಿಸೈಲ್ ಉಪಗ್ರಹಗಳನ್ನು ಸಂಪೂರ್ಣವಾಗಿ ಡೆಸ್ಟ್ರಾಯ್ ಮಾಡುತ್ತೆ.
ಇನ್ನು 30 ಕಿಲೋಮೀಟರ್ ಎತ್ತರದ ಗುರಿಯನ್ನ ನಾಶ ಮಾಡತಕ್ಕಂಥ ಸಾಮರ್ಥ್ಯ S-400 ಹೊಂದಿದ್ರೆ 200 ಕಿಲೋಮೀಟರ್ ಎತ್ತರದ ಶತ್ರುಗಳನ್ನ ಹೆಡೆಮುರಿ ಕಟ್ಟುವಲ್ಲಿ ಆ ಒಂದು ಸಾಮರ್ಥ್ಯವನ್ನ S-500 ಹೊಂದಿದೆ. ಜೊತೆಗೆ ಶತ್ರುಗಳ ಸ್ಯಾಟಲೈಟ್ ನಾಶಪಡಿಸಲು S-400ಗೆ ಸಾಧ್ಯವಿಲ್ಲ. ಆದರೆ S-500 ಅಲ್ಲಿ ಅಡ್ವಾನ್ಸ್ ಟೆಕ್ನಾಲಜಿಯನ್ನು ಬಳಸಲಾಗಿದೆ. ಹಾಗಾಗಿ ಶತ್ರು ಸ್ಯಾಟಲೈಟ್ ಅತ್ಯಂತ ಸುಲಭವಾಗಿ ಈಸಿಯಾಗಿ ಟಾರ್ಗೆಟ್ ಮಾಡಿ ಅದನ್ನು ಸರ್ವನಾಶ ಮಾಡ್ತಕ್ಕಂತಹ ಸಾಮರ್ಥ್ಯ S-500 ಹೊಂದಿದೆ. ಇನ್ನು ಸೂಪರ್ಸಾನಿಕ್ ಮಿಸೈಲನ್ನು ಧ್ವಂಸ ಮಾಡ್ತಕ್ಕಂತಹ ಹಾಗೂ ಖಂಡಾಂತರ ಹೈಫರ್ ಸೂಪರ್ಸಾನಿಕ್ ಅನ್ನು ಉಡಯಿಸಿ ಮಾಡ್ತಕ್ಕಂತಹ ಸಾಮರ್ಥ್ಯ 2 ಕ್ಷಿಪಣಿಗಳು ಕೂಡ ಹೊಂದಿವೆ. ಜೊತೆಗೆ ಯುದ್ಧ ವಿಮಾನ, ಡ್ರೋನ್, ಬೇಹುಗಾರಿಕೆ ಮೇಲೆ ಕೂಡ ಅತ್ಯಂತ ನಿಯಂತ್ರಣ ಹೊಂದಿರತಕ್ಕಂತಹ ಮಿಸೈಲ್ ಅಂತ ಹೇಳಬಹುದು. ಜೊತೆಗೆ ಇನ್ನು ವಿಮಾನ, ಕ್ರೂಸ್ ಕ್ಷಿಪಣಿಗಳನ್ನು ಉರುಳಿಸುವ ಶಕ್ತಿ ಸಾಮರ್ಥ್ಯ S-400 ಹೊಂದಿದೆ. ಹಾಗಾಗಿ ಈ ಡ್ರೋನ್ ಅಂತಕ್ಕಂತಹ ಈ ಸಣ್ಣ ಪುಟ್ಟ ಈ ಟೆಕ್ನಾಲಜಿಗಳು ಇದಕ್ಕೆ ಲೆಕ್ಕವೇ ಇಲ್ಲ. ಇನ್ನು ಇದರ ಒಂದು ಸ್ಪೀಡ್ ಅಂತ ಬಂದಾಗ ಸೆಕೆಂಡ್ಗೆ S-400 4.8 ಕಿಲೋಮೀಟರ್ ವೇಗವನ್ನು ಹೊಂದಿದೆ. S-500 ಸೆಕೆಂಡ್ಗೆ 7 ಕಿಲೋಮೀಟರ್ ವೇಗವನ್ನು ಹೊಂದಿದೆ. ಹಾಗಾಗಿ ಈಗಾಗಲೇ ಭಾರತದ ರಕ್ಷಣಾ ಒಂದು ವ್ಯವಸ್ಥೆಯಲ್ಲಿ S-400 ತನ್ನದೇ ಆಗಿರತಕ್ಕಂಥ ಒಂದು ಶಕ್ತಿ ಸಾಮರ್ಥ್ಯವನ್ನು ಈಗಾಗಲೇ ಸಾಬೀತುಪಡಿಸಿದೆ. ಇನ್ನು ನಾಳೆ ಪುಟಿನ್ ಅವರು ಭಾರತಕ್ಕೆ ಬರ್ತಾ ಇದ್ದಾರೆ. ಆ ಮುಖಾಂತರವಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಆಗುತ್ತೆ. ಆದಷ್ಟು ಬೇಗ ಭಾರತದ ಬತ್ತಳಿಕೆಯಲ್ಲಿ S-500 ಬಂದು ಸೇರಲಿ ಅಂತಕ್ಕಂಥದ್ದು ನಮ್ಮೆಲ್ಲರ ಆಶಯ. ಇನ್ನು ಈ ಎಲ್ಲ ಬೆಳವಣಿಗೆಗಳ ನಡುವೆ ಇದೀಗ ನಾಳೆ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಅವರು ಭಾರತಕ್ಕೆ ಬರ್ತಾ ಇದ್ದಾರೆ. ಇದರ ಜೊತೆಗೆ ಇದೀಗ ರಷ್ಯಾದ ಕೊಡುಗೆ ಭಾರತಕ್ಕೆ ಅಪಾರವಾಗಿದೆ. ಅದರಲ್ಲೂ ಪ್ರಮುಖವಾಗಿ S-400 ಅನ್ನು ನಾವು ಮರೆಯುವಂತೆ ಇಲ್ಲ. ಯಾಕಂದರೆ ಶತ್ರುಗಳನ್ನು ಹುಡುಕಿ ಹೆಡೆಮರೆ ಕಟ್ಟಿರ್ತಕ್ಕಂತಹ ಸಾಮರ್ಥ್ಯ S-400 ಹೊಂದಿದೆ. ಹಾಗಾಗಿ ಭಾರತದ ಸುದರ್ಶನ ಚಕ್ರ ಅಂತಕ್ಕಂತಹ ಬಿರುದನ್ನು S-400 ಕೊಟ್ಟಿದ್ದೀವಿ. ಆದರೆ ಇದು ಹುಲಿ S-400. ಈಗ ಹೆಬ್ಬುಲಿ ಬರ್ತಾ ಇದೆ, ಯಾವುದು? S-500. ಹಾಗಾಗಿ S-400 ಶಕ್ತಿ ಸಾಮರ್ಥ್ಯ ಈಗಾಗಲೇ ಗೊತ್ತಾಗಿದೆ. ಜೊತೆಗೆ S-500 ಅಕಸ್ಮಾತ್ ನಮ್ಮ ರಕ್ಷಣಾ ಬಲಕ್ಕೆ ಬಂದರೆ ಭಾರತದ ಬತ್ತಳಕ್ಕೆ ಮತ್ತಷ್ಟು ಬಲಾಢ್ಯವಾಗುತ್ತೆ. ಹಾಗಾದರೆ S-400ಗೂ ಮತ್ತು 500ಗೂ ಯಾವೆಲ್ಲ ತಂತ್ರಜ್ಞಾನವನ್ನು ಹೊಂದಿದೆ, ಎಷ್ಟು ಕೆಪಾಸಿಟಿಯನ್ನು ಹೊಂದಿದೆ ನಾವು ನೋಡ್ತಾ ಹೋಗೋಣ. S-400 ಇದು 400 ಕಿಲೋಮೀಟರ್ ದೂರದ ಟಾರ್ಗೆಟನ್ನು ಈಸಿಯಾಗಿ ಧ್ವಂಸ ಮಾಡ್ತಕ್ಕಂತಹ ಸಾಮರ್ಥ್ಯವನ್ನು S-400 ಹೊಂದಿದೆ. S-500 ಅಂತ ಬಂದಾಗ 600 ಕಿಲೋಮೀಟರ್ ದೂರದ ಟಾರ್ಗೆಟ್ ಶಕ್ತಿ, ಒಂದು ವಿರೋಧ ರಾಷ್ಟ್ರದಲ್ಲಿರತಕ್ಕಂತಹ ವಿಮಾನಗಳನ್ನು ಈಸಿಯಾಗಿ ಟಾರ್ಗೆಟ್ ಮಾಡಿ ಧ್ವಂಸ ಮಾಡ್ತಕ್ಕಂತಹ ಸಾಮರ್ಥ್ಯ S-500 ಹೊಂದಿದೆ. ಇನ್ನು S-400 ಏಕಕಾಲಕ್ಕೆ 72 ವೈರಿ ಮಿಸೈಲ್ಗಳನ್ನು ನಾಶ ಮಾಡ್ತಕ್ಕಂತಹ ಸಾಮರ್ಥ್ಯವನ್ನು ಹೊಂದಿದೆ S-400. ಇನ್ನು S-500 ಅಂತ ಬಂದಾಗ 72 ಮಿಸೈಲ್ ಜೊತೆಗೆ 10 ಖಂಡಾಂತರ ಕ್ಷಿಪಣಿಗಳನ್ನು ಉಡೀಸ್ ಮಾಡ್ತಕ್ಕಂತಹ ಸಾಮರ್ಥ್ಯ S-500 ಇದೆ. ಇನ್ನು S-400 ವೈರಿ ರಾಷ್ಟ್ರಗಳ ಮಿಸೈಲನ್ನು ಪತ್ತೆ ಮಾಡಿ ನಾಶಪಡಿಸುತ್ತೆ. ಇನ್ನು S-500 ಕ್ರೂಸ್ ಮಿಸೈಲ್ ಉಪಗ್ರಹಗಳನ್ನು ಸಂಪೂರ್ಣವಾಗಿ ಡೆಸ್ಟ್ರಾಯ್ ಮಾಡುತ್ತೆ. ಇನ್ನು 30 ಕಿಲೋಮೀಟರ್ ಎತ್ತರದ ಗುರಿಯನ್ನು ನಾಶ ಮಾಡ್ತಕ್ಕಂಥ ಸಾಮರ್ಥ್ಯ S-400 ಹೊಂದಿದ್ರೆ 200 ಕಿಲೋಮೀಟರ್ ಎತ್ತರದ ಶತ್ರುಗಳನ್ನು ಹೆಡೆಮುರಿ ಕಟ್ಟುವಲ್ಲಿ ಆ ಒಂದು ಸಾಮರ್ಥ್ಯವನ್ನು S-500 ಹೊಂದಿದೆ. ಜೊತೆಗೆ ಶತ್ರುಗಳ ಸ್ಯಾಟಲೈಟ್ ನಾಶಪಡಿಸಲು S-400ಗೆ ಸಾಧ್ಯವಿಲ್ಲ. ಆದರೆ S-500 ಅಲ್ಲಿ ಅಡ್ವಾನ್ಸ್ ಟೆಕ್ನಾಲಜಿಯನ್ನು ಬಳಸಲಾಗಿದೆ. ಹಾಗಾಗಿ ಶತ್ರು ಸ್ಯಾಟಲೈಟ್ ಅತ್ಯಂತ ಸುಲಭವಾಗಿ ಈಸಿಯಾಗಿ ಟಾರ್ಗೆಟ್ ಮಾಡಿ ಅದನ್ನು ಸರ್ವನಾಶ ಮಾಡ್ತಕ್ಕಂತಹ ಸಾಮರ್ಥ್ಯ S-500 ಹೊಂದಿದೆ. ಇನ್ನು ಸೂಪರ್ಸಾನಿಕ್ ಮಿಸೈಲನ್ನು ಧ್ವಂಸ ಮಾಡ್ತಕ್ಕಂತಹ ಹಾಗೂ ಖಂಡಾಂತರ ಹೈಫರ್ ಸೂಪರ್ಸಾನಿಕ್ ಅನ್ನು ಉಡಯಿಸಿ ಮಾಡ್ತಕ್ಕಂತಹ ಸಾಮರ್ಥ್ಯ 2 ಕ್ಷಿಪಣಿಗಳು ಕೂಡ ಹೊಂದಿವೆ. ಜೊತೆಗೆ ಯುದ್ಧ ವಿಮಾನ, ಡ್ರೋನ್, ಬೇಹುಗಾರಿಕೆ ಮೇಲೆ ಕೂಡ ಅತ್ಯಂತ ನಿಯಂತ್ರಣ ಹೊಂದಿರತಕ್ಕಂತಹ ಮಿಸೈಲ್ ಅಂತ ಹೇಳಬಹುದು. ಜೊತೆಗೆ ಇನ್ನು ವಿಮಾನ, ಕ್ರೂಸ್ ಕ್ಷಿಪಣಿಗಳನ್ನು ಉರುಳಿಸುವ ಶಕ್ತಿ ಸಾಮರ್ಥ್ಯ S-400 ಹೊಂದಿದೆ. ಹಾಗಾಗಿ ಈ ಡ್ರೋನ್ ಅಂತಕ್ಕಂತಹ ಈ ಸಣ್ಣ ಪುಟ್ಟ ಈ ಟೆಕ್ನಾಲಜಿಗಳು ಇದಕ್ಕೆ ಲೆಕ್ಕವೇ ಇಲ್ಲ. ಇನ್ನು ಇದರ ಒಂದು ಸ್ಪೀಡ್ ಅಂತ ಬಂದಾಗ ಸೆಕೆಂಡ್ಗೆ S-400 4.8 ಕಿಲೋಮೀಟರ್ ವೇಗವನ್ನು ಹೊಂದಿದೆ. S-500 ಸೆಕೆಂಡ್ಗೆ 7 ಕಿಲೋಮೀಟರ್ ವೇಗವನ್ನು ಹೊಂದಿದೆ. ಹಾಗಾಗಿ ಈಗಾಗಲೇ ಭಾರತದ ರಕ್ಷಣಾ ಒಂದು ವ್ಯವಸ್ಥೆಯಲ್ಲಿ S-400 ತನ್ನದೇ ಆಗಿರತಕ್ಕಂಥ ಒಂದು ಶಕ್ತಿ ಸಾಮರ್ಥ್ಯವನ್ನು ಈಗಾಗಲೇ ಸಾಬೀತುಪಡಿಸಿದೆ. ಇನ್ನು ನಾಳೆ ಪುಟಿನ್ ಅವರು ಭಾರತಕ್ಕೆ ಬರ್ತಾ ಇದ್ದಾರೆ. ಆ ಮುಖಾಂತರವಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಆಗುತ್ತೆ. ಆದಷ್ಟು ಬೇಗ ಭಾರತದ ಬತ್ತಳಿಕೆಯಲ್ಲಿ S-500 ಬಂದು ಸೇರಲಿ ಅಂತಕ್ಕಂಥದ್ದು ನಮ್ಮೆಲ್ಲರ ಆಶಯ.